Welcome to my channel today. Welcome to my channel today for tarot reading. ಸೊ ಇದನ್ನು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಬ್ಲ್ಯಾಕ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ತಾರೆ. ನಿಮ್ಮ ಜೊತೆನೇ ಮದುವೆ ಆಗುತ್ತೆ ಅವ್ರಿಗೆ. ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ, ಇವ್ರು ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರ ಜೊತೆನೇ ಮದುವೆ ಆಗುತ್ತೆ. ಇವ್ರ ಮನಸ್ಸಲ್ಲಿ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಿದ್ರೆ, ಸೊ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಜೊತೆನೇ ನನ್ನ ವ್ಯೂವರ್ಸ್ಗೆ ಮದುವೆ ಆಗುತ್ತೆ. ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಜೊತೆ ನನ್ನ ವ್ಯೂವರ್ಸ್ಗೆ ಮದುವೆ ಆಗುತ್ತೆ. ಓಕೆ, ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಫಸ್ಟಲ್ಲಿ ಆನ್ಸರ್ ಬಂದು ನೋ ಅಂತ ಬರ್ತಾ ಇದೆ. ನೋ ಆದರೆ ನಿಮ್ಮ ಪರ್ಸನ್ನು ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನಿಮ್ಮನ್ನೇ ಮದುವೆ ಆಗಬೇಕು. ಬಟ್ ಆದರೆ ಇಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಇದೆ. ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಸ್ಟೇಟಸ್ಸು, ಮನಿ ಸ್ಟೇಟಸ್, ಅಥವಾ ಅವ್ರ ಪ್ರೊಫೆಷನಲ್ ಜಾಬ್ ಬೇರೆ, ನಿಮ್ಮ ಒಂದು ಜಾಬ್ ಬೇರೆ. ಸೊ ಅವ್ರ ಮನೆಯವ್ರು ಒಪ್ಪದೇ ಇರ್ಬೋದು. ಸೊ ಎಲ್ಲ ಥರದ ಪ್ರತಿಯೊಂದು ಸಮಸ್ಯೆಗಳಿದೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟೋಗೋದಕ್ಕಾಗೋದಿಲ್ಲ. ನಿಮಗೂ ಅವ್ರನ್ನ ಬಿಟ್ಟು ಹೋಗೋಕ್ಕಾಗ್ತಿಲ್ಲ. 2 ಆಫ್ ವಾಂಡ್ಸ್. ಸೊ ಇನ್ನೂ ಇದು ನಿಮಗೂ ಮತ್ತು ನಿಮ್ಮ ಪರ್ಸನ್ಗೂ ಇನ್ನೂ ನೋಡಬೇಕು, ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಎನರ್ಜಿ ಚೇಂಜ್ ಆದರೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಮಾತ್ರ ಮದುವೆ ಆಗ್ತಾರಂದರೆ ನೋ ಅಂತ ಬರ್ತದೆ. ನಿಯರ್ ಬೈ ಫ್ಯೂಚರಲ್ಲಿ ಆಗ್ಬೋದು. ಇದು ಪ್ರೆಸೆಂಟ್ ಎನರ್ಜಿ ಅಷ್ಟೇ. ನಿಮ್ಮ ಪರ್ಸನ್ ನಿಮ್ಮನ್ನು ಮದುವೆ ಆಗ್ತಾರ ಇಲ್ಲ ಅಂದರೆ ಡೆವಿಲ್ ಕಾರ್ಡ್ ಬಂದಿದ್ದು. ಪ್ರೆಸೆಂಟ್ ಎನರ್ಜಿ ನೋನೇ. ಇನ್ ದ ನಿಯರ್ ಬೈ ಫ್ಯೂಚರಲ್ಲಿ ಮದುವೆ ಆಗ್ಬೋದು. ಬಟ್ ಆದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಮದುವೆ ಆಗ್ತಾರೆ ಅಂದರೆ ಅವರು ನಿಮ್ಮನ್ನೇ ಮದುವೆ ಆಗಬೇಕು. ಯಾಕಂದರೆ ಅವ್ರಿಗೆ ನಿಮ್ಮನ್ನು ಬಿಟ್ಟು ಇರೋಕ್ಕಾಗ್ತಿಲ್ಲ, ನಿಮಗೂ ಅವ್ರನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಅವ್ರ ಕಡೆಯಿಂದ ಏನಾದ್ರು ರಿಪ್ಲೈ ಬರುತ್ತೆ ಅಂತ. ಅವರು ನಿಮ್ಮ ಕಡೆಯಿಂದ ರಿಪ್ಲೈ ಬಂದ್ರೂ ಅವರು ಸೈಲೆಂಟ್ ಆಗಿದ್ದಾರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ನೆಕ್ಸ್ಟ್ ಆ್ಯಕ್ಷನ್ ತೊಗೊಂಡ್ರೆ ಸೈಲೆಂಟ್ ಆಗಿದ್ದಾರೆ. ನೀವು ನೆಕ್ಸ್ಟ್ ಆ್ಯಕ್ಷನ್ ತಗೊಳ್ಬೇಕು ಅಂದರೆ ನಿಮ್ಮ ಪರ್ಸನ್, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಅವ್ರ ಕಡೆಯಿಂದ ರಿಯಾಕ್ಷನ್ ಇಲ್ಲ. ನೋಡುವಂಥ ನನ್ನ ವ್ಯೂವರ್ಸ್, ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ, ಅವರು ಇಬ್ಬರು ಸಪ್ರೇಷನ್ ಆಗಿದ್ದರೆ ಯೂನಿಯನ್ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ, ಪ್ರೀತಿಸ್ತಾರಂಥ ವ್ಯಕ್ತಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ, ಸಪ್ರೇಷನ್ ಆಗಿದ್ದರೆ ಮತ್ತೆ ಯೂನಿಯನ್ ಆಗುತ್ತಾ? ಮತ್ತೆ ಯೂನಿಯನ್ ಆಗ್ತಾರ? ಮತ್ತು ಗಂಡ ಹೆಂಡ್ತಿ ಸಪ್ರೇಟ್ ಆಗಿರೋವಂಥ ಗಂಡ ಹೆಂಡ್ತಿ ಮತ್ತು ಇಬ್ಬರು ಒಂದಾಗ್ತಾರೆ. ಓಕೆ, ಸೊ ನೀವು ಯಾರಿದ್ದೀರ ನೋಡಿ. ಗಂಡ ಹೆಂಡ್ತಿ, ನಿಮ್ಮ ಹಸ್ಬೆಂಡ್ ಆದರೂ ಆಗಿರ್ಬೋದು, ವೈಫ್ ಆದರೂ ಆಗಿರ್ಬೋದು, ಸಪ್ರೇಷನ್ ಆಗಿದ್ದರೆ ಯೂನಿಯನ್ ಆಗ್ತೀರ. ಬಟ್ ಆದರೆ ಇನ್ನೊಂದು ವಿಷಯನ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ವೈಫ್ ಆಗಿರ್ಬೋದು, ಬೇರೆ ಯಾರನ್ನೂ ಇಷ್ಟಪಡದೆ, ಬೇರೆ ಯಾರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡೆ, ನಿಮ್ಮನ್ನೇ ಪ್ರೀತಿ ಮಾಡ್ತಾಯಿದ್ದೆ, ಅವರು ಇನ್ನೂ ಸಿಂಗಲ್ ಆಗಿದ್ದರೆ, ನೀವು ಅಷ್ಟೇ ಇನ್ನೂ ಸಿಂಗಲ್ ಆಗಿದ್ದರೆ, ಆವಾಗ ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರೋ ಅಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಪೇಜ್ ಆಫ್ ವಾಂಡ್ಸ್ ಅದನ್ನು ಹೇಳುತ್ತೆ. ಸೊ ಯಾವುದನ್ನ ಅಫೇರ್ ಕನೆಕ್ಷನ್ ಇದ್ದರೆ ಅವರು ಬರೋದಿಲ್ಲ. ಏನೂ ಅಫೇರ್ ಕನೆಕ್ಷನ್ ಇಲ್ಲದೆ ಇದ್ದರೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ಇವಾಗ ಗಂಡ ಹೆಂಡ್ತಿ ಆಗಿರ್ತೀರ ಅಂದ್ಕೊಂಡೆ. ನೀವು ಹಸ್ಬೆಂಡ್ ಆದರೂ ಆಗಿರ್ಬೋದು, ವೈಫ್ ಆದರೂ ಆಗಿರ್ಬೋದು, ಈ ರೀಡಿಂಗ್ ನೋಡ್ತಾ ಇರೋರು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ಫೀಮೇಲ್ ಆದರೂ ಆಗಿರ್ಬೋದು, ಮೇಲ್ ಆದರೂ ಆಗಿರ್ಬೋದು, ಅವರು ಯಾವುದೇ ಅಂತ ಅಫೇರ್ ಕನೆಕ್ಷನ್ ಇಟ್ಕೊಂಡೆ ನಿಮ್ಮ ಜೊತೆನೇ ನಿಮ್ಮನ್ನೇ ಪ್ರೀತಿ ಮಾಡ್ತಾಯಿದ್ರೆ ಅವ್ರು ಖಂಡಿತ ಬರ್ತಾರೆ. ಪೇಜ್ ಆಫ್ ವಾಂಡ್ಸ್ ಅದಕ್ಕೆ ಹೇಳ್ತದೆ ಯೂನಿಯನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರನ್ನ ಮದುವೆ ಆಗ್ತಾರಂದ್ರೆ ನಂಬೋದ? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರನ್ನ ಮದುವೆ ಆಗ್ತಾರೆ. ನನ್ನ ವ್ಯೂವರ್ಸ್ ಅವ್ರನ್ನ ನಂಬೋದ? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಮದುವೆ ಆಗ್ತಾರೆ. ಇವ್ರನ್ನ ನಂಬೋದ? ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನಂಬೋದ? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಮದುವೆ ಆಗ್ತಾರೆ. ಓಕೆ, ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಮದುವೆ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾರೆ. ನೀವು ಅವ್ರನ್ನ ಅಷ್ಟೇ ಇಷ್ಟಪಡ್ತೀರ.
ಬಟ್ ಅದೇ ಅವರು ನಿಮ್ಗೆ ಹೇಳ್ತಿಲ್ಲ ಕಮಿಟ್ಮೆಂಟ್ ಅಥವಾ ಮ್ಯಾರೇಜನ್ನ ಆಗ್ತೀನಂತ ಅವರು ಕೊಡ್ತಾ ಇಲ್ಲ, ಮತ್ತು ನೆಕ್ಸ್ಟ್ ಆ್ಯಕ್ಷನ್ ತಗೊತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಅದೇ ಹೇಳಿದ್ನಲ್ವಾ, ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ಸ್ ಏನೋ ಇದೆ ಅಂತ. ಮತ್ತು ಇನ್ನೊಂದು, ಅವ್ರಿಗೂ ನಿಮಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದು ಏಜ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಅವ್ರ ಕ್ಯಾರೆಕ್ಟರ್ಸ್ ಬೇರೆ ಥರ ಇರ್ಬೋದು ನಿಮ್ಮ ಬಟ್ ಆದರೆ ಅವ್ರ ಮನಸ್ಸು ನಿಮಗೆ ಇಷ್ಟ ಆಗಿರ್ಬೋದು, ನೀವು ಅವ್ರಿಗೆ ಕನೆಕ್ಟ್ ಆಗಿದ್ರ ಪ್ರೀತಿಯಲ್ಲಿ. ಸೊ ಅದರಿಂದ ಇದೆಲ್ಲ ಯಾವುದೂ ಲೆಕ್ಕಕ್ಕೆ ಬರ್ತಾಯಿಲ್ಲ. ಸೊ ಅದು ನಿಮ್ಮ ಪರ್ಸನ್ನು ಅವ್ರ ಸೈಡ್ನಿಂದ ರಿಯಾಕ್ಷನ್ ಇಲ್ಲ ಅಷ್ಟೇ. ಅದಕ್ಕೋಸ್ಕರ ಏನು ಮಾಡ್ಬೇಕಂತ ನಿಮ್ಗೆ ಗೊತ್ತಿಲ್ದಿರ ನೀವು ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿಯಲ್ಲಿ ಮುಂದೆ ಏನು ಮಾಡಬೇಕು, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿಯಲ್ಲಿ ಮುಂದೆ ಏನಾಗುತ್ತೆ, ಅವ್ರ ವ್ಯೂವರ್ಸ್ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸಿ ಇವರ ಒಂದು ಲವ್ ಲೈಫಲ್ಲಿ ಏನಾಗುತ್ತೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಲವ್ ಲೈಫಲ್ಲಿ ಏನಾಗುತ್ತೆ. ಫೈವ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಕಡೆ ನೀವು ಅದೇ ಎಫರ್ಟ್ಸ್ ಹಾಕೋದಕ್ಕೆ ಟ್ರೈ ಮಾಡ್ತೀರಾ, ಬಟ್ ಅದು ನಿಮ್ಮ ಪರ್ಸನ್ ಕಡೆಯಿಂದ ಸ್ವಲ್ಪ ರಿಪ್ಲೈ ನೋ ಬರುತ್ತೆ. ಅದೇ ನಿಮ್ಮ ಪರ್ಸನ್ ಕಡೆಯಿಂದ ರಿಪ್ಲೈ ಜಾಸ್ತಿ ನೋ ಬರುತ್ತೆ. ಅದಕ್ಕೋಸ್ಕರ ನೀವು ತುಂಬ ಕಷ್ಟಪಡಬೇಕಾಗುತ್ತೆ. 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ತುಂಬ ಪೇಯ್ನು, ತುಂಬ ಕಷ್ಟಗಳು ಆಗಬೇಕಾಗುತ್ತೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಏನು ನಿಮ್ಗೆ ಹೇಳ್ತಿಲ್ಲ. ಸೊ ಹಂಗಾಗಿ ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಪೇಯ್ನ್ ಅನುಭವಿಸ್ತಾಯಿದ್ರ, ತುಂಬ ನೋವು ಅನುಭವಿಸ್ತಾಯಿದ್ರ, ಸೋಲ್ ಅನ್ನೋದನ್ನ ಕಾಣ್ತಾಯಿದ್ರ ಅಂತ ಹೇಳ್ಬೋದು. ಫೈವ್ ಆಫ್ ವಾಂಡ್ಸ್ ಕೂಡ ಅದೇ ಹೇಳುತ್ತೆ, ನೀವು ಗೆಲುವನ್ನ ಸಾಧಿಸ್ತಾ ಇಲ್ಲ, ಸೋಲನ್ನ ಅನುಭವಿಸ್ತಾಯಿದ್ರ. ಸೊ ನಿಮಗೆ ನೀವು ಯಾವುದಾದ್ರೂ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಳೋದಿದ್ರೆ ಒಂದು ಈ ಪ್ರೀತಿ ಅನ್ನೋ ವಿಚಾರದಲ್ಲಿ ಮಾತ್ರ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಳೋದು. ಯಾಕಂದರೆ ನೀವು ತುಂಬ ಬುದ್ಧಿವಂತರಿರೋದ್ರಿಂದ 10 ಆಫ್ ಸ್ವಾರ್ಡ್ಸ್ ಪ್ರಾಬ್ಲಮ್ ಇದು ಒಂದೇ ರಿಲೇಷನ್ಶಿಪ್ ಪ್ರಾಬ್ಲಮ್ ಅಷ್ಟೇ. ಇದು ಬೇರೆ ಏನು ಪರ್ಸ್ನಲ್ ಪ್ರಾಬ್ಲಮ್ಸ್ ಇಲ್ಲ, ಅದನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊತೀರ. ಪ್ರತಿಯೊಬ್ಬ ಹ್ಯೂಮನ್ಸು ಅಷ್ಟೇ ಕ್ಲಿಯರ್ ಮಾಡ್ಕೊತಾರೆ. ಬಟ್ ಆದರೆ ಈ ರಿಲೇಷನ್ಶಿಪ್ ಪ್ರಾಬ್ಲಮ್ ಮಾತ್ರ ತುಂಬ ಪೇಯ್ನ್ ಅನುಭವಿಸ್ತಾಯಿದ್ರೆ. ಯಾಕೆ ನೀವು ತುಂಬ ಪೇಯ್ನ್ ಅನುಭವಿಸ್ತಿದ್ರ ಅಂದರೆ, ಸೊ ಬೇರೆ ನಾರ್ಮಲ್ ವ್ಯಕ್ತಿಗಳಿಗಿಂತ ನೀವು ತುಂಬ ಎಮೋಷ್ನಲ್ ಇದ್ದೀರ. ನನ್ನ ವ್ಯೂವರ್ಸ್ ಯಾರಿದ್ದೀರ ಅವರು ತುಂಬ ಎಮೋಷ್ನಲ್ ಇದ್ದೀರ, ತುಂಬ ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತೀರ, ಅತಿಯಾಗಿ ಕೇರ್ ಮಾಡ್ತೀರ. ಮತ್ತು ನೀವು ಯಾರನ್ನಾದ್ರೂ ನಂಬಿದರೆ ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀರ, ತುಂಬ ಒಳ್ಳೆಯವರಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲವನ್ನು ಒಳ್ಳೇದು ಮಾಡ್ತೀರ. ಸೊ ಹಾಗಾಗಿ ನಿಮಗೆ ಕೆಟ್ಟದ್ದು ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ನೀವೇ ಇನ್ನು ಬೇರೆಯವ್ರಿಗೆ ಸಣ್ಣ ಪುಟ್ಟದಾಗ ಕೆಟ್ಟದಾಗಕ್ಕೆ ಬಿಡೋದಿಲ್ಲ. ನೀವು ಒಳ್ಳೇದನ್ನೇ ಬಯಸ್ತೀರ. ಮತ್ತು ಅದೇ ಥರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ನಿಮ್ಮಿಂದ ದೂರ ಆದರೆ ನೀವು ಸಹಿಸ್ಕೊಳಕ್ಕಾಗೋದಿಲ್ವಲ್ಲ. ಅದಕ್ಕೋಸ್ಕರ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವುದೇ ಥರ ರಿಪ್ಲೈ ಬರ್ದಿರೋ ಕಾರಣ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ತುಂಬ ಪೇಯ್ನ್ ಅನುಭವಿಸ್ತೀರ, ತುಂಬ ಕಷ್ಟ ಅನುಭವಿಸ್ತೀರ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಲೈಫಲ್ಲಿ ಏನು ನಡೆಯುತ್ತೆ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಲೈಫಲ್ಲಿ ಏನು ನಡೆಯುತ್ತೆ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸಿರೋ ಅಂಥ ವ್ಯಕ್ತಿ ಲೈಫಲ್ಲಿ ಏನು ನಡೆಯುತ್ತೆ. ಓಕೆ, 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದಾರೆ. ಅಂದರೆ ಅವ್ರಿಗೆ ನಿಮ್ಮ ಮೇಲೇ ಪ್ರೀತಿ ಜಾಸ್ತಿ ಇರುತ್ತೆ, ಅವ್ರಿಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾವುದೂ ಕಾಣಿಸ್ತಾ ಇರಲ್ಲ. ಸೊ ಯಾವಾಗಲೂ ಅವ್ರು ಏನೋ ವರ್ಕಲ್ಲಿ ಇರ್ತಾರೆ, ಬಟ್ ಆದರೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತಾರೆ. ನೀವಂದರೆ ಅವ್ರಿಗೆ ತುಂಬ ಇಷ್ಟ ಇದೆ. ಸೊ ಅವರು ನಿಮ್ಮನ್ನು ಮರೀತಾ ಇಲ್ಲ, ಬಟ್ ಆದರೆ ಅವ್ರ ಸೈಡ್ನಿಂದ ಏನು ಆ್ಯಕ್ಷನ್ ಅನ್ನೋದಿಲ್ಲ. ಸೊ ಇನ್ನೂ ಈ ರಿಲೇಷನ್ಶಿಪ್ನ ಡಿಲೇ ಮಾಡ್ತಾಯಿದ್ರು ಅಷ್ಟೆ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ತುಂಬ ಮನಿ ಮೈಂಡೆಡ್ ಇದ್ದಾರೆ, ತುಂಬ ಪ್ರಾಕ್ಟಿಕಲ್ ಪರ್ಸನ್ ಇದ್ದಾರೆ. ತುಂಬ ಪ್ರಾಕ್ಟಿಕಲ್ ಪರ್ಸನ್ ಅಂದರೆ ಪ್ರೀತಿಗಿಂತ ಮೊದಲು ಯಾವುದಕ್ಕೆ ವ್ಯಾಲ್ಯೂ ಕೊಡ್ತಾರೆ ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ಹೇಳ್ಬೋದು. ಮನಿಗೆ ವ್ಯಾಲ್ಯೂ ಕೊಡ್ಬೋದು, ಅಥವಾ ಫೈನಾನ್ಷಿಯಲ್ ಸ್ಟೇಟಸ್ಗೆ ವ್ಯಾಲ್ಯೂ ಕೊಡ್ಬೋದು, ಅಥವಾ ಎಕ್ಸ್ಟ್ರಾ ಮೆಟೀರಿಯಲ್ಸ್ ಅಂದರೆ ಶಾಪಿಂಗು, ಟ್ರಿಪ್ಸು. ಸೊ ಎಮೋಷ್ನಲ್ ಅನ್ನೋದು ಅವರಲ್ಲಿ ಬರೋವಂಥದ್ದು ಲಾಸ್ಟ್ ಪಾಯಿಂಟ್. ಬಟ್ ಆದರೆ ಅವರು ಎಮೋಷ್ನಲಾಗಿ ಪ್ರೀತಿ ಮಾಡ್ತಾಯಿಲ್ಲ ಅಂತಲ್ಲ, ಅವರು ನಿಮಗೆ ಎಮೋಷ್ನಲಾಗಿ ತುಂಬ ಪ್ರೀತಿ ಮಾಡ್ತಾರೆ. ಬಟ್ ಆದರೆ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂದರೆ ಮನಿ.
ದುಡ್ಡಿಗೋಸ್ಕರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಬದುಕಬೇಕಂದ್ರೆ ದುಡ್ಡೇ ಇರಬೇಕು. ಎಮೋಷ್ನಲ್ ಪ್ರೀತಿ ಅದೆಲ್ಲ ಕೆಲಸ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಫಸ್ಟು ಎಮೋಷ್ನಲ್ ಅನಿಸಿದ್ರೂ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ದುಡ್ಡಿನ ಬಗ್ಗೆನೇ ಫಸ್ಟ್ ಗಮನ ಇರುತ್ತೆ. ಈ ಸೊಸೈಟಿಯಲ್ಲಿ ಬದುಕಬೇಕಂದ್ರೆ ಫಸ್ಟ್ ದುಡ್ಡು ಇರಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರು ಫಸ್ಟು ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡ್ತಾರೆ. ಮನಿ ಮೈಂಡೆಡ್ ಪರ್ಸನ್ ಇರೋದ್ರಿಂದ ಅವ್ರಿಗೆ ನಿಮ್ಮ ಒಂದು ಎಮೋಷ್ನಲ್ ಫೀಲಿಂಗ್ಸು ಅಷ್ಟು ಎಲ್ಲ ಅರ್ಥ ಆಗ್ತಾಯಿದ್ರೂ ಅದನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಸೊ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಅಷ್ಟೇ ತುಂಬ ಎಮೋಷ್ನಲ್ ಇರೋದ್ರಿಂದ ತುಂಬ ಚಿಂತೆ ಮಾಡ್ತಾಯಿದ್ದಾರೆ ನಿಮ್ಮ ಬಗ್ಗೆ. ಈ ಒಂದು ಪ್ರೀತಿ ಕನೆಕ್ಷನ್ನ ಹೇಗೆ ಮುಂದಕ್ಕೆ ತಗೊಂಡೋಗ್ಬೇಕು, ಏನು ಮಾಡಬೇಕು ಅಂತ ಅವ್ರಿಗೂ ಗೊತ್ತಿಲ್ದಿರ ಸೈಲೆಂಟಾಗಿ ತುಂಬ ಯೋಚನೆ ಮಾಡಿ ಅವ್ರಿಗೂ ಸಾಕಾಗ್ತಾಯಿದೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯಬೇಕಾ ಅಥವಾ ಮೂವ್ ಆನ್ ಆಗ್ಬೋದಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯ್ತಾರ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯ್ತಾರ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯ್ತಾರ? ಸೊ ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಕಾಯ್ತೀರ ಮತ್ತು ಅವ್ರಿಗೋಸ್ಕರ ಎಫರ್ಟ್ಸ್ ಹಾಕ್ತೀರ, ಆ್ಯಕ್ಷನ್ನು ತಗೊತೀರ. ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸೊ ನೀವು ಅಷ್ಟು ಬೇಗ ಯಾವುದೇ ಒಂದು ನಿರ್ಧಾರ ತಗೊಂಡು ಮೂವ್ ಆನ್ ಆಗೋದಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ರಿಪ್ಲೈ ಬರಲಿ ಅಂತ ನೀವು ವೆಯ್ಟ್ ಮಾಡ್ತೀರ. ಅದು ಎಷ್ಟೇ ಪ್ರಾಬ್ಲಮ್ಸ್ ಬಂದಿರೋ ಎಲ್ಲವನ್ನು ಹ್ಯಾಂಡಲ್ ಮಾಡ್ತೀರ. ಕಿಂಗ್ ಬಂದಿರೋದ್ರಿಂದ ಅವನು ಎಲ್ಲ ಪ್ರಾಬ್ಲಮ್ಸ್ನ ಹ್ಯಾಂಡಲ್ ಮಾಡ್ತಾನೆ. ಏನೇ ಪ್ರಾಬ್ಲಮ್ಸ್ ಬಂದರೆ ಸೈಲೆಂಟಾಗಿರ್ತಾನೆ ಮತ್ತು ಒಂದು ಸಾರಿ ಡಿಸಿಷನ್ ತಗೊತಾನೆ. ಹಾಗೆ ನೀವು ಕೂಡ ಅಷ್ಟೇ, ನೀವು ಮನಸ್ಸಲ್ಲಿ ಪ್ರೀತಿಸೋವಂಥ ವ್ಯಕ್ತಿ ನಿಮ್ಗೆ ಸಿಗೋವರೆಗೂ ನೀವು ಏನೋ ಒಂದು ಎಫರ್ಟ್ಸ್ ಹಾಕ್ತಾಯಿರ್ತೀರ ಮತ್ತು ಸೈಲೆಂಟಾಗಿರ್ತೀರ, ಅಥವಾ ಯಾವುದೇ ಥರ ತೊಂದರೆ ಬಂದ್ರೂ ಹ್ಯಾಂಡಲ್ ಮಾಡ್ತೀರಾ ಅಂತ ಹೇಳ್ಬೋದು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಕಾಯ್ತಾರ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಕಾಯ್ತಾರ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಕಾಯ್ತಾರ? ಸೊ 9 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೋಸ್ಕರ ಕಾಯ್ತಾರಂದರೆ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಆದರೆ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇರೋದ್ರಿಂದ ಸೊ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಅವ್ರಿಗೂ ಇಷ್ಟ ಇಲ್ಲ. ಸೊ ಒಂದು ವೇಳೆ ಮ್ಯಾರೇಜ್ ಆದರೆ ನಿಮ್ಮ ಜೊತೆನೇ, ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ಸಪ್ರೇಷನ್ನಲ್ಲಿದ್ದರೆ ಅವ್ರು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಫಸ್ಟ್ ಪ್ರೀತಿ ಮಾಡ್ತಾಯಿದ್ದು. ಇವಾಗ ಏನಾದರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನಿಂದ ದೂರ ಆಗಿದ್ರೆ ಮತ್ತೆ ಯೂನಿಯನ್ ಆಗಬೇಕಂತ ಬಯಸ್ತಾ ಇದ್ದಾರೆ. ಫೂಲ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅಷ್ಟೇ. ಸೊ ಅವ್ರಿಗೆ ಇವಾಗ ನಿಮ್ಮ ವ್ಯಾಲ್ಯೂ ಏನಂತ ಅರ್ಥ ಆಗ್ತದೆ. ನಿಮ್ಮನ್ನು ಮನಸಾರ ಪ್ರೀತಿಸ್ತಾ ಇರೋದ್ರಿಂದ ಅವ್ರಿಗೂ ಅಷ್ಟೇ ನಿಮ್ಮನ್ನು ಹೆಚ್ಚು ಕಾಲ ನೆಗ್ಲೆಕ್ಟ್ ಮಾಡಿ ಇರೋಕ್ಕಾಗೋದಿಲ್ಲ. ಒಂದಲ್ಲ ಒಂದು ದಿವಸ ಅವ್ರು ಆ್ಯಕ್ಷನ್ ತಗೊಳ್ಳೇಬೇಕು. ನೀವು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ಬಿಡೋದಿಲ್ಲ. ಅವರು ಅಷ್ಟೇ ಒಬ್ಬಂಟಿಯಾಗಿದ್ದು ಅವ್ರ ಕೈಯಲ್ಲೂ ಇರೋಕ್ಕಾಗ್ತಾಯಿಲ್ಲ. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೆ ನೀವು ಇಲ್ಲದೆ ಅವ್ರ ಲೈಫು ತುಂಬ ಕಷ್ಟ ಆಗಿದೆ. ಅವ್ರಿಗೂ ಅಷ್ಟೇ ಅವ್ರ ಲೈಫ್ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ. ಸೊ ಅವ್ರಿಗೆ ಪ್ರತಿ ಕ್ಷಣ ನೀವೇ ನೆನಪಾಗ್ತೀರ. ತುಂಬ ದುಃಖದಲ್ಲಿದ್ದಾರೆ ಅವರು ಕೂಡ. ಸೊ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹೇಗಾದರೂ ಮತ್ತೆ ಮೀಟ್ ಆದರೆ ಸಾಕು, ಅಂದರೆ ಮತ್ತೆ ನಿಮ್ಮ ಕನೆಕ್ಷನ್ ಬಿಲ್ಡ್ ಆಗಬೇಕಂತ ಅವರು ಕೂಡ ತುಂಬ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಅದು ಮ್ಯಾರೇಜ್ ಆದರೂ ಆಗಿರ್ಬೋದು ಅಥವಾ ಯೂನಿಯನ್ ಆದರೂ ಆಗಿರ್ಬೋದು. ಸೊ ಏನೋ ಒಂದು ನೆಕ್ಸ್ಟ್ ಸ್ಟೆಪ್ ಆ್ಯಕ್ಷನ್ನು ನೀವಿಬ್ಬರು ಸಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟ್, ಲೆಸ್ ಕಾಂಟ್ಯಾಕ್ಟಲ್ಲೇ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತೆ ಯೂನಿಯನ್ ಆಗಬೇಕಂತ ತುಂಬ ಬಯಸ್ತಾ ಇದ್ದಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಸೈಡ್ ಏನಾದರೂ ಆ್ಯಕ್ಷನ್ ಇದೆಯಾ? ನನ್ನ ವ್ಯೂವರ್ಸ್ ಕಡೆ ನೆಕ್ಸ್ಟ್ ಆ್ಯಕ್ಷನ್ ಏನು ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಕಡೆ ನೆಕ್ಸ್ಟ್ ಆ್ಯಕ್ಷನ್. ಟೆಂಪ್ರೆನ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನಿಮ್ಮ ಕನೆಕ್ಷನ್ ತುಂಬ ಫೀಲ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ಆ್ಯಕ್ಷನ್ ಆದರೂ ಖಂಡಿತ ತಗೊತಾರೆ. ಅವ್ರಿಗೆ ನೀವು ಕಂಪಲ್ಸರಿ ಬೇಕು. ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಆ್ಯಕ್ಷನ್ ಅನ್ನೋದು ಇದೆ. ಸೊ ಹೇಗಾದರೂ ಮಾಡಿ ನಿಮ್ಮನ್ನು ಪಡ್ಕೊಬೇಕು. 8 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅವ್ರಿಗೆ ಈ ಪ್ರೀತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ.
ನೀವು ಅಷ್ಟೇ ಸಿಕ್ಕಾಕೊಂಡಿದ್ರ. ಅವ್ರಿಗೆ ನಿಮ್ಮನ್ನು ಬಿಟ್ಟು ಹೆಚ್ಚು ಕಾಲ ಇರೋಕ್ಕಾಗ್ತಿಲ್ಲ, ಇರೋದಕ್ಕೆ ಅವರು ಸ್ಟಕ್ ಸಿಚುವೇಷನ್ ಸಿಕ್ಕಾಕೊಂಡಿರೋದು. ನೀವು ಕೂಡ ಅಷ್ಟೇ ಸ್ಟಕ್ ಸಿಚುವೇಷನ್ ಸಿಕ್ಕಾಕೊಂಡಿರೋದು. ಬಟ್ ಇದರಲ್ಲಿ ನಿಮ್ಮ ಪ್ರಾಬ್ಲಮ್ ಏನೂ ಇಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕಡೆಯಿಂದನೇ ಯಾವುದೋ ಒಂದು ಸಿಚುವೇಷನ್ ಇದ್ದು ಅವ್ರ ಸೈಡ್ನಿಂದ ನೋ ಆ್ಯಕ್ಷನ್ ಆಗಿರೋದಕ್ಕೆ ನೀವೇನು ಮಾಡೋಕ್ಕಾಗ್ತಿಲ್ಲ. ಸೊ ಮತ್ತು ಅವ್ರ ಪ್ರಾಬ್ಲಮ್ ಅಲ್ಲ, ಅವರೇ ಸಿಕ್ಕಾಕೊಂಡು ಸೊ ನಿಮ್ಮನ್ನು ಕನ್ಫ್ಯೂಷನ್ ಮಾಡ್ತಾಯಿರೋದು. ನೈಟ್ ಆಫ್ ಪೆಂಟಿಕಲ್ಸ್ ಅಂದಿರೋದನ್ನು ಯಾವಾಗಲೂ ನಿಮ್ಮ ಕಡೆನೇ ಗಮನ ಇರುತ್ತೆ. ಬಟ್ ಆ್ಯಕ್ಷನ್ ಅನ್ನೋದು ಸ್ವಲ್ಪ ಡಿಲೇ ಆಗ್ತದೆ ಅಷ್ಟೆ. ಫೋರ್ ಆಫ್ ಸಾರ್ಟ್ಸ್ ಬಂದಿರೋದನ್ನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ನೀವು ಒಂದು ವೇಳೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಪರಿಚಯ ಆಗಿದೆ, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ತುಂಬ ಮಿಸ್ ಮಾಡ್ಕೊತಾ ಇರ್ಬೋದು. ಅಥವಾ ಒಂದು ವೇಳೆ ನೀವು ಆ ಕಂಪ್ನಿಯಲ್ಲಿ ಯಾವುದನ್ನು ಒಂದು ಆಫೀಸಲ್ಲಿ ಮೀಟ್ ಆಗಿದ್ದರೆ ಅಥವಾ ಹೊರಗಡೆ ಎಲ್ಲಾದರೂ ಪರಿಚಯ ಆಗಿ ನಿಮ್ಮಿಬ್ಬರಿಗೂ ಪ್ರೀತಿ ಆಗಿದ್ದರೆ, ಸೊ ಯಾವುದೋ ಒಂದು ಥರದ ಪ್ರೀತಿ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾ ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರಿಗೂ ಕನೆಕ್ಷನ್ ಆಗಿದೆ. ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೆಕ್ಸ್ಟ್ ಆ್ಯಕ್ಷನ್ ಏನು? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿಗೋಸ್ಕರ ನೆಕ್ಸ್ಟ್ ಆ್ಯಕ್ಷನ್. ಸೊ ಅದೇ ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹತ್ರ ಮಾತಾಡೋದು, ಕಮ್ಯುನಿಕೇಷನ್ ತೊಗೊಳೋದು, ಅವ್ನು ಕ್ಲಾರಿಟಿ ತೊಗೊಂಡು ಅವ್ರು ಏನು ಹೇಳ್ತಾರೋ ಆ ಡಿಸಿಷನ್ ತೊಗೊಂಡು ಮುಂದಕ್ಕೆ ಹೋಗೋದು. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಷನ್ನ ಕ್ಲಿಯರೆನ್ಸ್ ಮಾಡ್ಕೊಳೋದು ಕೂಡ. ನೀವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಇದ್ರೂ ಅದು ಕ್ಲಿಯರ್ ಆಗಿದ ತಕ್ಷಣ ಮಾತಾಡಬೇಕಂತ ತುಂಬ ಡಿಸಿಷನ್ ತಗೊಳ್ತಾಯಿದ್ರು. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಗೆ ಬೇಕೇ ಬೇಕು. ಸೊ ನಿಮ್ಮ ಪರ್ಸ್ನಲ್ ಲೈಫ್ ನೋಡ್ಕೊಬೇಕಾ ಅಥವಾ ನಿಮ್ಮ ವ್ಯಕ್ತಿನೂ ನಿಮ್ಮ ಜೊತೆ ಇರಬೇಕಂತ ಗೊತ್ತಿಲ್ಲದ್ರೆ ಕನ್ಫ್ಯೂಷನಲ್ಲಿದ್ದರು. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಕಂಪಲ್ಸರಿ ಅವ್ರಿಗೆ ಬೇಕಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಕಂಪಲ್ಸರಿ ಬೇಕಾ? ನನ್ನ ವ್ಯೂವರ್ಸ್ ಅವ್ರಿಗೆ ಕಂಪಲ್ಸರಿ ಬೇಕಾ? ದ ಟವರ್ ಮೂಮೆಂಟ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಕಂಪಲ್ಸರಿ ಬೇಕು. ಯಾಕಂದರೆ ನಿಮ್ಮಿಬ್ಬರ ಮಧ್ಯೆ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಏನೋ ಆಗಿ ನೀವಿಬ್ಬರು ದೂರ ಆಗಿದ್ರೆ, ಸೊ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವೇ. ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಿದ್ದಾರೆ. ನಾನು ಈ ಕಾರ್ಡ್ಸ್ ನೋಡಿ ಬರೀ ಹೇಳ್ತಾ ಇಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಿದೆ, ಕ್ಲಾರಿಟಿ ಇದೆ. ಸೊ ಹಾಗಾಗಿ ಟ್ಯಾರೋ ರೀಡಿಂಗ್ ಎಲ್ಲ ನೋಡ್ತಾ ಇರ್ತೀರ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಇರ್ಬೋದು, ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ಅವ್ರು ನಿಮ್ಮನ್ನು ಇಷ್ಟಪಡ್ತಾರೆ. ಬಟ್ ಅದೇ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾರಿರ್ತಾರೆ ನೋಡಿ, ಅವ್ರಿಗೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಜಾಸ್ತಿ ಮಾಡೋದು, ಅಟ್ರಾಕ್ಷನ್ ಇರ್ಬೋದು, ಅಥವಾ ಫ್ಯಾಮ್ಲಿ ಕಡೆ ಫೋಕಸ್ ಇರ್ಬೋದು, ಅಥವಾ ಕೆರಿಯರು, ಪರ್ಸ್ನಲ್ ಲೈಫು, ಅಥವಾ ಇನ್ಯಾವುದೇ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ನು. ಸೊ ಈ ಥರ ಎಲ್ಲ ಇದ್ದರೆ ಅವ್ರ ಕಡೆ ಹೆಚ್ಚಾಗಿ ಮಾತಾಡೋದು, ಕಮ್ಯುನಿಕೇಷನ್ ಮಾಡ್ತಾ ಇರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರಲ್ಲ ಅಂತ ಕನ್ಫ್ಯೂಷನಲ್ಲಿದ್ದರು ಅಷ್ಟೇ. ಅವ್ರು ನಿಮ್ಮನ್ನು ಇಷ್ಟಪಡ್ತಾಯಿದ್ರೆ ಪ್ರೀತಿ ಮಾಡ್ತಾ ಇರೋದು ನಿಜನೇ. ಥರ್ಡ್ ಪಾರ್ಟಿ ಸಿಚುವೇಷನ್ನು ಮತ್ತು ಅವರೊಂದು ಈಗೋಯಿಸ್ಟಿಕ್ ಮೈಂಡು ಮತ್ತು ಆ್ಯಟಿಟ್ಯೂಡ್ ಮೈಂಡು ಮತ್ತು ಇನ್ನೊಂದೇನು ಪ್ರಾಕ್ಟಿಕಲ್ ಪರ್ಸನ್ನು. ಸೊ ಇಷ್ಟು ಕಾರಣಗಳಿಂದ ಅವ್ರ ಸೈಡ್ನಿಂದ ಆ್ಯಕ್ಷನ್ ಅನ್ನೋದು ಡಿಲೇ ಆಗ್ತಾಯಿದೆ ಅಷ್ಟೆ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ನೀವು ಬೇಕು, ಕಂಪಲ್ಸರಿ ಬೇಕಾಗಿರೋದ್ರಿಂದ ನಿಮ್ಮನ್ನು ಅವ್ರು ಪಡ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿದ್ದರೆ ಇಲ್ಲಿ ಲೈಟ್ ಹೇಗೆ ಬ್ರೈಟ್ ಆಗ್ತದೋ ಅದೇ ರೀತಿ ಅವ್ರ ಲೈಫ್ ಕೂಡ ಬ್ರೈಟ್ ಆಗಿರುತ್ತೆ ಅಂತ ಥಿಂಕ್ ಮಾಡ್ತಾಯಿದ್ದಾರೆ. ಸೊ ನಿಮಗೋಸ್ಕರ ಅವರು ಮ್ಯಾನಿಫೆಸ್ಟ್ ಎಲ್ಲ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಬರ್ತಾಯಿದೆ. ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ರೆ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಂಡಷ್ಟು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೆಟ್ ಮೋರ್ ಇನ್ಫಾರ್ಮೇಷನ್. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಬ್ಯಾಕ್ಗ್ರೌಂಡ್ ಏನು ಮತ್ತು ಅವ್ರ ಒಂದು ಹಿಸ್ಟ್ರಿ ಏನು, ನೀವು ಅವ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ರೆ ಸೊ ನಿಮಗಿನ್ನೂ ತುಂಬ ಉಪಯೋಗ ಆಗುತ್ತೆ ನಿಮ್ಮ ಪ್ರೀತಿಯಲ್ಲೇ ಅಂತ ಹೇಳ್ತಾ ಇದ್ದಾರೆ. ಅನ್ಲೈಕ್ಲಿ ನೀವು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ಸೊ ಅದು ಬೇಡ, ಇನ್ನೂ ಪೂರ್ತಿಯಾಗಿ ತಿಳ್ಕೊಳ್ಳಿ. ಗೆಟ್ ಮೋರ್ ಇನ್ಫಾರ್ಮೇಷನ್.
ಈಗ ಯಾವುದೇ ಒಂದು ವಿಚಾರದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ಮೇಲೆ ಅಲ್ವಾ ಅದ್ರ ಬಗ್ಗೆ ಜ್ಞಾನ ಜಾಸ್ತಿ ಆದಾಗ ಆ ಪ್ರಾಬ್ಲಮ್ನ ಕ್ಲಿಯರ್ ಮಾಡೋಕ್ಕಾಗೋದು, ಸಾಲ್ವ್ ಮಾಡೋಕ್ಕಾಗೋದು. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ತಿಳ್ಕೊಳ್ಳಿ. ಅವರೇನು, ಅವ್ರ ಫ್ಯಾಮ್ಲಿ ಏನು, ಬ್ಯಾಕ್ಗ್ರೌಂಡ್ ಏನು, ಅಥವಾ ಏನು ಕನೆಕ್ಷನು ಏನು, ಸೊ ಯಾಕೆ ನಿಮ್ಗೆ ಅವ್ರು ಪರಿಚಯ ಆಗಿದ್ದಾರೆ, ಪ್ರತಿಯೊಂದನ್ನು ತಿಳ್ಕೊಂಡಾಗ ನಿಮ್ಮ ಲೈಫು ನಿಮಗಿರೋವಂಥ ಈ ರಿಲೇಷನ್ಶಿಪ್ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಕೊಬೋದು ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಮತ್ತು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ್ವೈಸ್ ರೀಡಿಂಗ್ ಕನೆಕ್ಟ್ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ. ಸೊ ಇದೊಂದು ಜನರಲ್ ಟ್ಯಾರೋ ರೀಡಿಂಗ್ ಅಷ್ಟೇ.